ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಜನವರಿ 1ನೇ ತಾರೀಕು, ಹೊಸ ವರ್ಷ ಇದೆ. ಹೊಸ ವರ್ಷದ ದಿವಸ ನಾನು ಮನೆಯಲ್ಲಿರೋ ದೇವರೆಲ್ಲ ಕ್ಲೀನಾಗಿ ತೊಳೆದು ಫೋಟೋಗಳೆಲ್ಲ ಒಂದು ಒದ್ದೆ ಬಟ್ಟೆಯಿಂದ ಒರೆಸಿ ಪೂಜೆ ಮಾಡಿದ್ದೀನಿ. ಹಾಗೆಯೇ ಫ್ರೆಶ್ ಆಗಿರೋ ಹೂವು ತರಿಸಿದ್ದೆ, ಹೂವೆಲ್ಲ ದೇವ್ರಿಗೆ ಹಚ್ಚಿದ್ದೀನಿ. ನೋಡಿ, ನಮ್ಮ ಮನೆಯಲ್ಲಿರೋ ಹಿತ್ತಾಳೆ ವಿಗ್ರಹಗಳೆಲ್ಲ ಪಿತಾಂಬರಿ ಹಚ್ಚಿ ನೀಟಾಗಿ ತೊಳೆದ್ಬಿಟ್ಟು ಬಿಸಿನೀರು ತಣ್ಣೀರು ಹಾಕಿ ಅಭಿಷೇಕ ಮಾಡಿ ದೇವ್ರ ಕೂರಿಸಿ ದೇವ್ರಿಗೆ ಹೂವು ಹಾಕಿದ್ದೀನಿ. ದೇವ್ರ ಪೂಜೆ ಮಾಡಿದ್ರೆ ಒಂಥರ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ. ಎಲ್ಲ ದೇವ್ರ ಪೂಜೆ ಆದಮೇಲೆ ಇವಾಗ ದೇವರಿಗೆ ಆರತಿ ಮಾಡ್ತಾಯಿದ್ದೀನಿ. 2 ಎಣ್ಣೆ ದೀಪ ಇದೆ, ಇನ್ನೂ 2 ತುಪ್ಪದ ದೀಪ ಇದೆ. ತುಪ್ಪದ ದೀಪ ಮತ್ತು ಎಣ್ಣೆ ದೀಪ ಹಚ್ಚಿ ಆರತಿ ಮಾಡ್ತಾಯಿದ್ದೀನಿ. ಆರತಿ ಆದಮೇಲೆ ಇವಾಗ ಮಂಗಳ ಆರತಿ ಕರ್ಪೂರ ಹಚ್ಚಿ ಬೆಳಗ್ತಾ ಇದ್ದೀನಿ ದೇವರಿಗೆ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಈ ವರ್ಷ ಏನೇನು ಅಂದ್ಕೊಂಡಿದ್ದೀರೋ, ನೀವು ಅಂದ್ಕೊಂಡಿರೋದೆಲ್ಲನೂ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ದೇವ್ರ ಪೂಜೆ ಆದಮೇಲೆ ಇವಾಗ ನಾನು ರಾಘವೇಂದ್ರ ಸ್ವಾಮಿಗಳ ನಾಮಲೇಖನ ಬರೀತಾ ಇದ್ದೀನಿ. ಈ ಸಾರಿ ಹೊಸ ವರ್ಷ ಗುರುವಾರ ಬಂದಿತ್ತು. ನಾನು 9 ವಾರಗಳ ಸಾಯಿಬಾಬಾ ವ್ರತ ಮಾಡ್ತಾಯಿದ್ದೀನಿ. ಹಾಗಾಗಿ ಸಾಯಿಬಾಬಾ ವ್ರತ ಪೂಜೆ ಮುಗಿಸ್ದೆ. ಅದಾದಮೇಲೆ ಗುರುವಾರ ರಾಘವೇಂದ್ರ ಸ್ವಾಮಿಗಳದ್ದು ವ್ರತ ಮಾಡ್ತಾಯಿದ್ದೆ, ಆ ಪೂಜೆನೂ ಮಾಡಿದೆ. ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾ ಇಬ್ಬರು ಗುರುಗಳದ್ದು ಪೂಜೆ ಮುಗಿಸ್ದೆ. ನೋಡಿ, ಈ ಥರ ಪೂಜೆ ಮಾಡಿದ್ದೀನಿ, ಮನೆ ದೇವ್ರದ್ದು ಮತ್ತು ಸಾಯಿಬಾಬಾದು. ಇಲ್ಲಿ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿದ್ದೀನಿ. ರಾಘವೇಂದ್ರ ಸ್ವಾಮಿಗೆ ಸ್ಪೆಷಲ್ ಆಗಿ ತುಳಸಿ ಹಾರ ತಂದು ತುಳಸಿ ಹಾರ ಹಾಕಿದ್ದೀನಿ. ಪೂಜೆ ಎಲ್ಲ ಮುಗೀತು. ಪೂಜೆ ಮನೆಯಲ್ಲೆಲ್ಲ ಮುಗಿಸಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಯಾವ ಥರ ಹೊಸಲು ಪೂಜೆ ಎಲ್ಲ ಮಾಡಿದ್ದೀನಿ ಅಂತ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕು ಅಂದರೂ, ಯಾವ ದೇವ್ರದ್ದು ವ್ರತ ಮಾಡಬೇಕು ಅಂದರೂ ಮೊದಲು ನಿಮ್ಮ ಮನೆ ದೇವ್ರ ಪೂಜೆ ಮಾಡಬೇಕು. ಹಾಗೆಯೇ ನಾನು ನಮ್ಮ ಮನೆ ದೇವ್ರ ಪೂಜೆ ಮೊದಲು ಮಾಡಿ ಆಮೇಲೆ ಸಾಯಿಬಾಬಾ ಪೂಜೆ ಮತ್ತು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿದೆ. ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ಮೇಲುಕೋಟೆಗೆ ಹೋಗ್ತಾಯಿದ್ದೀವಿ. ಮೇಲುಕೋಟೆಯಲ್ಲಿ ಯೋಗ ನರಸಿಂಹ ಸ್ವಾಮಿ, ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ಈ ವರ್ಷ ನಾವು ಚೆಲುವನಾರಾಯಣ ಸ್ವಾಮಿ, ಯೋಗ ನರಸಿಂಹ ಸ್ವಾಮಿ ಆಶೀರ್ವಾದ ತಗೊಂಡು ಈ ಹೊಸ ವರ್ಷನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈ ವರ್ಷ ನಮಗೆ ತುಂಬ ಚೆನ್ನಾಗಿರಲಿ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಹೆಂಗೂ ಹೊಸ ವರ್ಷ ಇದೆ, ಬೆಳಗ್ಗೆ ಬೇಗ ಹೋಗಿ ಬೇಗ ಬರೋಣ ಅಂತ ಅಂದ್ಕೊಂಡು ಹೋಗಿದ್ವಿ. ಬಸ್ಸಲ್ಲಿ ಹೋಗಿದ್ವಿ. ಬಸ್ಸಲ್ಲೂ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ತುಂಬ ರಶ್ ಆಗಿತ್ತು. ಹೊಸ ವರ್ಷ ಅಲ್ವಾ, ಎಲ್ಲರೂ ಬರ್ತಾಯಿದ್ರು ದೇವಸ್ಥಾನಕ್ಕೆ. ನೋಡಿ ಎಷ್ಟೊಂದು ಜನ ಇದ್ದಾರೆ. ಮಂಡ್ಯದಲ್ಲಿ ಬಸ್ ಹತ್ಕೊಂಡಿದ್ದೀವಿ. ಮೇಲ್ಕೋಟೆಗೆ ಹೋಗೋವರೆಗೂ ಒಂದೇ ಒಂದು ಸೀಟ್ ಕೂಡ ಖಾಲಿಯಾಗಿಲ್ಲ, ಅಷ್ಟೊಂದು ರಶ್ ಇತ್ತು. ನಮ್ಮ ಯಜಮಾನ್ರಂತೂ ಮಂಡ್ಯದಿಂದ ಮೇಲ್ಕೋಟೆಗೆ ಹೋಗೋವರೆಗೂ ಬಸ್ಸಲ್ಲಿ ಸೀಟೇ ಸಿಗಲಿಲ್ಲ, ನಿಂತ್ಕೊಂಡೇ ಬಂದರು. ನಮ್ಮ ಯಜಮಾನ್ರು ಹೇಳಿದ್ರು ಬೈಕ್ ಮೇಲೆ ಹೋಗೋಣ, ಇಲ್ಲಾಂದರೆ ಕ್ಯಾಬ್ ಬುಕ್ ಮಾಡಿಕೊಂಡು ಕ್ಯಾಬಲ್ಲಿ ಹೋಗಿ ವಾಪಸ್ ಬರೋಣ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಅಂತ. ಆದರೆ ನಾನೇ ಹೇಳಿದೆ ಬಸ್ಸಲ್ಲೇ ಹೋಗೋಣ, ಪರವಾಗಿಲ್ಲ, ನಮ್ಮ ಮಗಳು ಎಲ್ಲ ನೋಡ್ತಾಳೆ, ಅವಳಿಗೂ ಗೊತ್ತಾಗುತ್ತೆ. ಅವಳು ಎಲ್ಲೂ ಹೋಗಲ್ಲ, ಬರೀ ನಮ್ಮ ಹತ್ರನೇ ಇರ್ತಾಳೆ, ಸ್ಕೂಲ್ಗೆ ಹೋಗ್ತಾಳೆ ಇಲ್ಲ ಮನೆಗೆ ಬರ್ತಾಳೆ, ಅವಳಿಗೂ ಗೊತ್ತಾಗುತ್ತೆ ಹೆಂಗೆ ಏನು ಯಾರ ಜೊತೆ ಹೇಗಿರಬೇಕು ಅಂತ ಹೇಳಿದೆ. ಅದನ್ನು ಕೇಳಿ ಇವಾಗ ಬಸ್ಸಿಂದ ಇಳಿದ ಮೇಲೆ ನಗ್ತಾ ಇದ್ರು. ಯಪ್ಪ, ಏನು ತಿಳ್ಕೊತಾಳೆ ಇದರಿಂದ, ಏನು ತಿಳ್ಕೊಳ್ಳೋದಿಲ್ಲ, ಏನು ಬಿಡೋದಿಲ್ಲ, ತುಂಬ ಸುಸ್ತಾಗಿರ್ತಾಳೆ ಅಷ್ಟೇ. ಬಸ್ಸಲ್ಲಿ ಹತ್ಕೊಂಡ್ಮೇಲೆ ಮಲ್ಕೊಂಡಿದ್ದಾಳೆ, ಅವಳು ಏನು ತಿಳ್ಕೊತಾಳೆ ಅಂತ ನಗ್ತಾ ಇದ್ದರು. ಆದರೆ ನನಗೆ ಯಾಕೋ ಬೈಕು ಬೇಡ, ಕ್ಯಾಬಲ್ಲಿ ಹೋಗೋದು ಬೇಡ, ಬಸ್ಸಲ್ಲೇ ಹೋಗೋಣ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಹೇಳಿದೆ. ನಾನು ಹೇಳಿದೆ, ಆದರೆ ಪಾಪ ನಮ್ಮ ಮನೆಯವರು ಬಸ್ಸಲ್ಲಿ ನಿಂತ್ಕೊಂಡೇ ಬಂದರು, ಅವರಿಗೆ ಸುಸ್ತಾಗೋಯ್ತು. ಆದರೂ ಏನೂ ಅನ್ನಲಿಲ್ಲ, ಸುಮ್ಮನೆ ನಕ್ಕಿ ಸುಮ್ಮನಾದ್ರಷ್ಟೇ. ಇನ್ನೊಂದು ಸಾರಿ ಬರೋದು ಬೇಡ ಬಸ್ಸಲ್ಲಿ, ಇವಾಗೆಲ್ಲ ಫ್ರೀ ಇದೆಯಲ್ಲ, ಹಾಗಾಗಿ ಸೀಟ್ ಸಿಗಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಇಷ್ಟೊಂದು ಕಷ್ಟಪಡೋದು ಏನಕ್ಕೆ, ದೇವರಿಗೆ ಭಕ್ತಿಯಿಂದ ಹೋಗಿರ್ತೀವಿ, ಸುಸ್ತಾಗಿರುತ್ತೆ, ಯಾವ ಭಕ್ತಿನೂ ತೋರ್ಸೋಕ್ಕಾಗಲ್ಲ ದೇವ್ರ ಮೇಲೆ. ದೇವ್ರು ನಮ್ಗೆ ಕೊಟ್ಟಿದ್ದಾರೆ, ಸ್ವಲ್ಪ ಖರ್ಚು ಮಾಡಿ ಬೈಕ್ ಮೇಲೋ ಇಲ್ಲ ಕಾರಲ್ಲೋ ಬಂದರೆ ದೇವ್ರ ದರ್ಶನವೂ ಚೆನ್ನಾಗಾಗುತ್ತೆ. ಯಾರಿಗೆ ಅನುಕೂಲ ಇಲ್ವೋ ಪಾಪ ಅವ್ರು ಹೋಗಲಿ ಬಸ್ಸಲ್ಲಿ, ನಾವು ಅವ್ರ ಜೊತೆನೇ ಸೇರಿಕೊಂಡ್ರೆ ಇನ್ನೂ ಬಸ್ಸಲ್ಲಿ ರಶ್ ಆಗುತ್ತಲ್ವ ಅಂತ ಹೇಳಿದ್ರು.
ಆವಾಗ ನನಗೆ ಸರಿ ಅನ್ನಿಸ್ತು, ಹೌದಲ್ವಾ ನಮ್ಮ ಹತ್ರ ಕಾಸಿದೆ, ನಾವು ಅಟ್ಲೀಸ್ಟ್ ಬೈಕ್ ಮೇಲಾದರೂ ಹೋಗ್ಬೋದಿತ್ತು, ಇಲ್ಲ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋದರೆ ನಮ್ಮ ಸೀಟಲ್ಲಿ ಮತ್ತೊಬ್ಬರು ಹೋಗ್ಬೋದಿತ್ತಲ್ಲ ಅಂತ ಅಂದ್ಕೊಂಡೆ. ಆದರೆ ನನಗೂ ಆಸೆ ಇತ್ತು ಬಸ್ಸಲ್ಲೇ ಹೋಗಬೇಕು ಅಂತ. ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಬಸ್ಸಲ್ಲೇ ಹೋಗಬೇಕಾ ಅಥವಾ ಅನುಕೂಲ ಇದ್ದರೆ ಬೇರೆಯವರಿಗೆ ಅನುಕೂಲ ಕೊಟ್ಬಿಟ್ಟು ನಾವು ಬೈಕಲ್ಲಿ ಅಥವಾ ಕ್ಯಾಬಲ್ಲಿ ಬುಕ್ ಮಾಡ್ಕೊಂಡು ಹೋಗಬೇಕಂತ ಹೇಳಿ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಮೆಟ್ಲು ಹತ್ತುತ್ತಾ ಇದ್ದೀವಿ. ಬಿಸಿಲು ಬೇರೆ ತುಂಬ ಇತ್ತು, ಸುಸ್ತಾಗ್ತಾ ಇತ್ತು. ನರಸಿಂಹಸ್ವಾಮಿನ ನೆನೆಸ್ಕೊಂಡು ನಿಧಾನಕ್ಕೆ ಪಾಪುನ ಕರ್ಕೊಂಡು ಮೆಟ್ಲು ಹತ್ತುತ್ತಾ ಇದ್ದೀವಿ. ಮೆಟ್ಲು ಹತ್ತಬೇಕಾದ್ರೆ ಅಲ್ಲೊಂದು ಇಲ್ಲೊಂದು ಕೋತಿಗಳಿತ್ತು. ಕೋತಿ ನೋಡಿದ್ರೆ ಭಯ ಆಗ್ತಾಯಿತ್ತು, ಯಾಕಂದರೆ ನಾವು ಪೂಜೆ ಸಾಮಾನು ತೊಗೊಂಡಿದ್ವಲ್ಲ ಅದರಲ್ಲಿ ಬಾಳೆಹಣ್ಣಿತ್ತು. ಬಾಳೆಹಣ್ಣು ತೊಗೊಳಕ್ಕೆ ಅಂತ ಮೇಲೇ ಬರ್ತಾ ಇದ್ವು, ಕವರ್ ಹಿಡಿದು ಎಳ್ಕೊತಾ ಇದ್ವು ಕೋತಿಗಳು, ಅದಕ್ಕೆ ಭಯ ಆಗ್ತಾಯಿತ್ತು. ಹೊಸ ವರ್ಷ ಇದ್ದಿದ್ದಕ್ಕೆ ಅನಿಸುತ್ತೆ ಇಷ್ಟೊಂದು ಜನ ಇದ್ದರು. ಲೈನ್ ನೋಡಿ ಎಷ್ಟೊಂದಿದೆ ಅಂತ. ಹೆಂಗೋ ಮೆಟ್ಲು ಹತ್ಕೊಂಡು ಮೇಲೆ ಬಂದ್ವಿ. ಆದರೆ ಮೇಲಿಂದ ದೇವಸ್ಥಾನಕ್ಕೆ ಹೋಗೋಕ್ಕೇ 1 ಅವರ್ ಆಯಿತು. ಇಷ್ಟೆಲ್ಲ ಜನ ದಾಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬರೋಕ್ಕೆ 1 ಗಂಟೆ ತಗೊಂಡಿದೆ ನಮಗೆ. ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ. ಹೊರಗಡೆ ಬೆಟ್ಟದ ಮೇಲೆ ನಿಂತು ವಿಡಿಯೋ ತೆಗೆದ್ರೆ ನೋಡಿ ವ್ಯೂಸ್ ಹೇಗೆ ಕಾಣಿಸ್ತಾ ಇದೆ ಅಂತ. ಇಷ್ಟು ಬೆಟ್ಟ ಇಷ್ಟು ಮೇಲಿದೆ. ಇಲ್ಲಿಂದ ವ್ಯೂಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಒಂದೆರಡು ಫೋಟೋ ತೆಗೆಸ್ಕೊಂಡ್ವಿ, ಹಾಗೆಯೇ ವಿಡಿಯೋ ತೆಗೆಸ್ಕೊಂಡ್ವಿ. ಇವಾಗ ನಾನು ಬೆಟ್ಟದ ಮೇಲೆ ನಿಂತು ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿ ಕಲ್ಯಾಣಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ವಿಡಿಯೋ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಅಲ್ಲಿ ತುಂಬ ಮೂವಿಗಳು ಮಾಡಿದ್ದಾರೆ. ಇವತ್ತು ಅಷ್ಟೇ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ತಾಯಿದ್ರು. ಆಮೇಲೆ ಮಕ್ಕಳ ಫೋಟೋ ಎಲ್ಲ ತೆಗಿತಾಯಿದ್ರು, ವೀಡಿಯೋಸ್ಗಳು ಮಾಡ್ತಾಯಿದ್ರು. ಅಲ್ಲಿ ಲೊಕೇಶನ್ ತುಂಬ ಚೆನ್ನಾಗಿದೆ. ಅಲ್ಲಿ ನಿಂತು ಫೋಟೋ ತೆಗೆದ್ರೂ ಬೆಟ್ಟದ ಮೇಲಿರೋ ದೇವಸ್ಥಾನ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಬೆಟ್ಟದ ಮೇಲೆ ನಿಂತು ಫೋಟೋ ತೆಗೆದ್ರೂ ಕಲ್ಯಾಣಿ ತುಂಬ ಚೆನ್ನಾಗಿ ಬರುತ್ತೆ. ಒಂದಿನ ಟ್ರಿಪ್ ಹೋಗಿ ಬರೋಕ್ಕೆ ತುಂಬ ಚೆನ್ನಾಗಿದೆ ಈ ಮೇಲ್ಕೋಟೆ. ನೋಡಿ ಇವಾಗ ನಾವು ಬೆಟ್ಟ ಇಳಿತಾ ಇದ್ದೀವಿ. ಆವಾಗ ಹತ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ, ದರ್ಶನ ತಗೊಂಡು ಇವಾಗ ಒಂದೊಂದೇ ಮೆಟ್ಲು ಇಳ್ಕೊಂಡು ಕೆಳಗಡೆ ಬರ್ತಾ ಇದ್ದೀವಿ. ಹಾಗೆಯೇ ಬರಬೇಕಾದ್ರೆ ಕೆಳಗಡೆ ಸ್ನ್ಯಾಕ್ಸ್ ಇತ್ತು, ನಾವು ತಿಂದ್ವಿ ಸ್ನ್ಯಾಕ್ಸು. ನಾವು ಬೇಲ್ಪೂರಿ ತೊಗೊಂಡಿದ್ವಿ, ಬೇಲ್ಪೂರಿ ತಿನ್ಕೊಂಡು ಕೆಳಗಡೆ ಬಂದ್ವಿ. ಕೆಳಗಡೆ ಕಲ್ಯಾಣಿ ಹತ್ರ ಹೋದ್ವಿ, ಅಲ್ಲಿ ಒಂದೆರಡು ಫೋಟೋ ತೆಕ್ಕೊಂಡ್ವಿ, ಆಮೇಲೆ ವೀಡಿಯೋಸ್ ತೆಗೆದ್ವಿ, ಸ್ವಲ್ಪ ಹೊತ್ತು ಕುಂತ್ವಿ ಶಾಂತಾಗಿ. ಅದಾದಮೇಲೆ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ಗೆ ಹೋದ್ವಿ. ನೋಡಿ ಇವಾಗ ನಾನು ನನ್ನ ಮಗಳು ಇಲ್ಲಿ ಕೂತ್ಕೊಂಡಿದ್ದೀವಿ. ನಮ್ಮ ಯಜಮಾನ್ರು ಹೋಗಿ ನಮ್ಮಿಬ್ಬರಿಗೂ ತಿನ್ನಕ್ಕೆ ತರ್ತಾರೆ. ನಾವು ಕೇಳಿದ್ವಿ ಬೇಲ್ಪೂರಿ ತಗೊಂಡು ಬಂದು ಕೊಡ್ತೀನಿ ಅಂತ ಹೋಗ್ತಾ ಇದ್ದಾರೆ. ಇವಾಗ ನಾವು ಕಲ್ಯಾಣಿ ಹತ್ರ ಬಂದಿದ್ದೀವಿ. ನೋಡಿ ನೀರು ಎಷ್ಟು ಕ್ಲೀನಾಗಿದೆ ಅಂತ. ನೀರಲ್ಲಿ ಮೀನು ತುಂಬ ಇತ್ತು. ಏನು ಮೀನು ತಾನಾಗೆ ಬಂದಿದೆನೋ ಅಥವಾ ಇವರು ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಮೀನಂತೂ ತುಂಬ ಇದ್ವು. ಆ ಕಲ್ಯಾಣಿ ಸುತ್ತ ಎಲ್ಲ ಕಂಬಿ ಹಾಕಿದ್ದಾರೆ, ಒಳಗಡೆ ಹೋಗಕ್ಕೆ ಬಾರದೇ ಇರೋ ಹಾಗೆ. ಅಲ್ಲೊಂದು ಇಲ್ಲೊಂದು 2 ಕಡೆ ಪ್ಲೇಸ್ ಬಿಟ್ಟಿದ್ದಾರೆ ನೀರಲ್ಲಿ ಇಳಿಯೋಕ್ಕೆ ಅಂತ. ನೀರಲ್ಲಿ ಇಳಿಯೋಕ್ಕೆ ಅಂತ ಯಾರಿಗೂ ಬಿಡ್ತಾ ಇರಲಿಲ್ಲ. ನಾವು ಇಲ್ಲೇ ಮೆಟ್ಲು ಹತ್ರ ಕೂತ್ಕೊಂಡು ಸ್ವಲ್ಪ ಮೀನಿಗೆಲ್ಲ ಕಡಲೆಪುರಿ ಹಾಕಿದ್ವಿ. ನೋಡಿ ನೀರು ಎಷ್ಟು ಕ್ಲೀನಾಗಿದೆ ಅಂತ, ತುಂಬ ಕ್ಲೀನಾಗಿತ್ತು ನೀರು. ಮೀನು ಕಾಣಿಸ್ತಾ ಇರ್ಬೋದು ಅನಿಸುತ್ತೆ ವಿಡಿಯೋದಲ್ಲಿ. ಮೀನು ತುಂಬ ಇತ್ತು. ನಮಗಂತೂ ಭಯ ಆಗ್ತಾಯಿತ್ತು, ನಾವು ಹಾಗಾಗಿ ನೀರು ಹತ್ರನೂ ಹೋಗಿಲ್ಲ. ಮೆಟ್ಲು ಹತ್ರ ಹೋಗಿ ಮೆಟ್ಲ ಮೇಲೆ ಕೂತ್ಕೊಂಡು ವಾಪಸ್ ಬಂದ್ವಿ. ನನ್ನ ಮಗಳಿಗೆ ನೀರಲ್ಲಿ ಇಳಿ ಕಾಲು ತೊಳ್ಕೊ ಅಂದರೆ ಅವಳು ಬೇಡ, ಮೀನಿದೆ ಭಯ ಆಗುತ್ತೆ ಅಂತ ಇದ್ಲು.
ಅದಕ್ಕೆ ಮೇಲಿರೋ ಮೆಟ್ಲ ಮೇಲೆ ನಿಲ್ಲಿಸ್ದ್ವಿ. ಕಲ್ಯಾಣಿ ಹತ್ರ ಹೋಗಿ ಸ್ವಲ್ಪ ನೀರಿಂದ ಕೈಕಾಲೆಲ್ಲ ತೊಳ್ಕೊಂಡು ಇವಾಗ ನಾವು ಚೆಲುವನಾರಾಯಣ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಸಮೀಪನೇ ಇದೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಲ್ಯಾಣಿಯಿಂದ ಚೆಲುವನಾರಾಯಣ ದೇವಸ್ಥಾನ ವ್ಯಾಕಬಲ್ ಡಿಸ್ಟೆನ್ಸ್ ಇದೆ. ಆಟೋದಲ್ಲೆಲ್ಲ ಹೋಗಬೇಕು ಅನ್ನೋ ಹಾಗಿಲ್ಲ, ಆದರೆ ಆಟೋಗಳು ನಿಂತಿರ್ತಾರೆ ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂತ. ಆದರೆ ನಾವು ನಡ್ಕೊಂಡೇ ಹೋದ್ವಿ. ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ನನ್ನ ಮಗಳಿಗೆ ಬೇಕ್ರಿ ಕಾಣ್ತು, ಅವಳಿಗೆ ತಿನ್ನಕ್ಕೆ ಬೇಕಾಗಿತ್ತು. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಅದು ಕೊಡಿಸಿಯಪ್ಪ ಇದು ಕೊಡಿಸಿಯಪ್ಪ ಅಂತ ಏನೇನೋ ಕೇಳ್ತಾ ಇದ್ಲು. ಹಾಗೆಯೇ ನಾವು ಮನೆಯಿಂದ ಬರಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಏನೂ ತಿಂದಿರಲಿಲ್ಲ, ಖಾಲಿ ಹೊಟ್ಟೆಲಿ ಹಾಗೆ ಬಂದಿದ್ವಿ. ಅದಕ್ಕೋಸ್ಕರ 2 ಟೀ ತಗೊಂಡು ಟೀ ಕುಡಿದ್ವಿ. ನಡ್ಕೊಂಡು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ಈ ದೇವಸ್ಥಾನದ ಹತ್ರ ಅಷ್ಟು ಜನ ಇರಲಿಲ್ಲ. ಎಲ್ಲ ಜನನೂ ಆ ಬೆಟ್ಟದ ಮೇಲೆ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಇದ್ದರು. ಅಲ್ಲಂತೂ ಕ್ಯೂ ತುಂಬ ಇತ್ತು. ಚೆಲುವನಾರಾಯಣ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಮೇಲುಕೋಟೆಯಲ್ಲಿ ಇನ್ನೂ ನೋಡೋಕ್ಕೆ ಶೂಟಿಂಗ್ ಸ್ಪಾಟ್ ಇತ್ತು ಮತ್ತು ಅಕ್ಕ ತಂಗಿ ಕೊಳ ಇತ್ತು. ಅಲ್ಲೆಲ್ಲ ನಾವು ಹೋಗಿಲ್ಲ, ಯಾಕಂದರೆ ನಾವು ಬರುವಾಗ ಬಸ್ಸಲ್ಲಿ ಬಂದಿದ್ವಿ. ಇವಾಗ ಹೋಗಬೇಕಾದ್ರೂ ಬಸ್ಸಲ್ಲೇ ಹೋಗಬೇಕು ಮತ್ತು ಮನೆಗೆ ಹೋಗೋಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ನಾವು ಹೊರಟ್ವಿ ಮನೆಗೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.